ಎಲ್ಲರಿಗೂ ನಮಸ್ಕಾರ. ರಾಯರ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಒಂದು ಸಾಂಪ್ರದಾಯಿಕ ಅಡಿಗೆಯನ್ನು ನೋಡೋಣ. ಇದನ್ನು ನಾವು ಹುರುಳಿಕಾಳಿನ ತೊಕ್ಕು ಅಂತ ಕರಿತೀವಿ. ಇದರ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸಾಮಾನ್ಯವಾಗಿ ತುಂಬ ಜನ ಮನೆಯಲ್ಲಿ ಮಾಡ್ತೀರಾ. ಗೊತ್ತಿಲ್ಲದೆ ಇರೋರು ಖಂಡಿತವಾಗ್ಲೂ ಟ್ರೈ ಮಾಡಿ. ತುಂಬ ಆರೋಗ್ಯವಾಗಿ ಕೂಡ ಇರುತ್ತೆ, ಹಾಗೆಯೇ ತುಂಬ ರುಚಿಯಾಗಿರುತ್ತೆ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಹುರುಳಿಕಾಳನ್ನು ತಗೊಂಡಿದ್ದೀನಿ. ಇದನ್ನು ನೀವು ಮೊದಲಿಗೆ ಇದರಲ್ಲಿ ಕಲ್ಲು ಹಾಗೆಯೇ ಏನಾದರೂ ಕಸಗಳಿದ್ದರೆ ತೆಗ್ದು ನೀಟಾಗೆ ತೊಳೆದು ಇಟ್ಕೋಬೇಕಾಗತ್ತೆ. ನೋಡಿ, ಈಗ ನಾನು ಕುಕ್ಕರನ್ನು ತಗೊಂಡಿದ್ದೀನಿ. ತೊಳೆದು ಇಟ್ಕೊಂಡಂತಹ ಹುರುಳಿಕಾಳನ್ನು ಹಾಕೋತಾ ಇದ್ದೀನಿ. ನೋಡಿ, ಈಗ ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ. ಈಗ ಕುಕ್ಕರನ್ನು ಮುಚ್ಚಿ ಇದನ್ನು 6ರಿಂದ 7 ವಿಷಲ್ ತೆಗೆಸ್ಬೇಕಾಗತ್ತೆ. ಯಾಕಂದರೆ ನಾವು ಕಾಳನ್ನು ನೆನೆಸ್ಕೊಂಡಿಲ್ಲ, ಹಾಗಾಗಿ ಬೇಯಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಹಾಗಾಗಿ ಇದನ್ನು 6ರಿಂದ 7 ವಿಷಲ್ ತೆಗೆಸ್ಕೊಳ್ಳಿ. ಹಾಗೆಯೇ ವಿಡಿಯೋವನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹೀಗೇ ಮತ್ತಷ್ಟು ವಿಭಿನ್ನವಾದ ಅಡುಗೆಗಳು ಬರ್ತಾ ಇರುತ್ತೆ, ತಪ್ಪದೆ ನೋಡಿ. ಮಕ್ಕಳು ಕಾಳನ್ನು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಅಂಥವ್ರಿಗೆ ಈ ಥರ ಸಿಹಿಯನ್ನು ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ನೋಡಿ, ಈಗ ಕಾಳನ್ನು ಬೇಯಿಸ್ಕೊಂಡಿದ್ದೀನಿ. ನೀರು ಹಾಗೆ ಕಾಳನ್ನು ಕೂಡ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಒಂದು ಮಿಕ್ಸರ್ ಜಾರನ್ನು ತಗೊಂಡಿದ್ದೀನಿ. ಅದಕ್ಕೆ ಬೇಯಿಸಿಟ್ಕೊಂಡಂತಹ ಕಾಳನ್ನು ಹಾಕೋತಾ ಇದ್ದೀನಿ. ಒಂದೇ ಸಲ ತುಂಬ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡಿ, ಹುರುಳಿಕಾಳನ್ನು ಹಾಕ್ಕೊಂಡಿದ್ದೀನಿ. ಈಗ ನಾನು ಮೇಲೆ ಸ್ವಲ್ಪ ಬೆಲ್ಲದ ಪುಡಿಯನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ತಿನ್ನುವಾಗ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ನಾನು ಇದಕ್ಕೆ ಒಣ ಶುಂಠಿ ಪುಡಿಯನ್ನು ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಡೆಯುತ್ತೆ. ಈಗ ನಾವಿದನ್ನು ತರಿಯಾಗಿ ರುಬ್ಕೊಂಡು ಬರಬೇಕು. ತುಂಬ ನುಣ್ಣಗೆ ರುಬ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಇಷ್ಟು ತರಿಯಾಗಿದ್ದರೆ ಸಾಕಾಗುತ್ತೆ. ಈಗ ಇದನ್ನು ನೀವು ಸಪ್ರೇಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ಳಿ. ಹಾಗೆಯೇ ನಾನಿಲ್ಲಿ ಒಲೆ ಮೇಲೆ ಸ್ವಲ್ಪ ಬೆಲ್ಲ ಹಾಗೆಯೇ ನೀರನ್ನು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಬೆಲ್ಲ ಕರಗೋವರೆಗೂ ಇದನ್ನು ಕುದಿಸ್ಕೊಂಡ್ರೆ ಸಾಕು. ನೋಡಿ, ಬೆಲ್ಲ ನೀರನ್ನು ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡೋಣ. ನಮ್ಮನೇಲಿ ಈ ಸಿಹಿಯನ್ನು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ತಪ್ಪದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನೋಡಿ, ಬೆಲ್ಲ ಕುದೀತಾ ಇದೆ. ನೋಡಿ, ಹೀಗೆ ಚೆನ್ನಾಗಿ ಕುದಿಸ್ಕೊಂಡು ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು. ಈಗ ಬೆಲ್ಲ ಕೂಡ ಕರಗಿದೆ, ಹಾಗೆಯೇ ನೀರು ಕೂಡ ಕುದೀತಾ ಇದೆ. ಈಗ ಇಷ್ಟಾದರೆ ಸಾಕಾಗುತ್ತೆ. ಒಲೆಯನ್ನು ಆಫ್ ಮಾಡ್ಕೊಳ್ಳಿ. ಈಗ ಬೆಲ್ಲದ ಪಾಕ ಕೂಡ ತಯಾರಾಗಿದೆ. ನಂತರ ನಾನಿಲ್ಲಿ ಒಂದು ಪಾತ್ರೆಗೆ ಹಾಲನ್ನು ಹಾಕಿ ಅದನ್ನು ಕೂಡ ಕುದಿಲಿಕ್ಕೆ ಇಟ್ಟಿದ್ದೀನಿ. ಹಾಲು ಕೂಡ ಚೆನ್ನಾಗಿ ಕುದಿಲಿ. ನೋಡಿ, ಹೀಗೆ ನಿಧಾನವಾಗಿ ಹಾಲು ಕೂಡ ಕುದಿಲಿಕ್ಕೆ ಶುರುವಾಗಿದೆ.
ಈ ಸಿಹಿಯನ್ನು ಮಾಡ್ಕೊಳ್ಳಿಕ್ಕೆ ತುಂಬ ಟೈಮೇನು ಬೇಕಾಗೋದಿಲ್ಲ. ಕಾಳನ್ನು ಬೇಯಿಸ್ಕೊಂಡ್ರೆ ಬೇಗನೆ ಆಗೋಗುತ್ತೆ. ನೋಡಿ, ಹಾಲು ಕೂಡ ಕಾದಿದೆ. ಈಗ ಒಲೆಯನ್ನು ಆಫ್ ಮಾಡ್ಕೊಳ್ಳಿ. ಹಾಗೆಯೇ ನಾನಿಲ್ಲಿ ಒಂದು ಬಟ್ಟಲಿಗೆ ಸ್ವಲ್ಪ ತರಿಯಾಗಿ ರುಬ್ಕೊಂಡಿರುವಂತಹ ಹುರುಳಿಕಾಳನ್ನು ಹಾಕ್ಕೊಂಡಿದ್ದೀನಿ. ಮೇಲೆ ಸ್ವಲ್ಪ ಬೆಲ್ಲದ ಪಾಕವನ್ನು ಹಾಕ್ಕೋತಾ ಇದ್ದೀನಿ. ನಿಮಗೆ ಸಿಹಿ ಎಷ್ಟು ಬೇಕಾಗುತ್ತೆ ನೋಡಿ ಹಾಕ್ಕೊಳ್ಳಿ. ಹಾಗೆಯೇ ಇಲ್ಲಿ ಸ್ವಲ್ಪ ಹಾಲನ್ನು ಹಾಕ್ಕೋತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಳೋಣ. ತುಪ್ಪ ಹಾಕೋದ್ರಿಂದ ರುಚಿ ಇನ್ನೂ ಚೆನ್ನಾಗಾಗುತ್ತೆ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಹುರುಳಿಕಾಳಿನ ತೊಕ್ಕು ತಯಾರಾಗಿರುತ್ತೆ. ಯಾರೆಲ್ಲ ಈ ರೆಸಿಪಿಯನ್ನು ಮನೆಯಲ್ಲಿ ಮಾಡಿರ್ತೀರಾ ಅವರಿಗೆ ಇದ್ರ ರುಚಿ ಏನು ಅಂತ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಮಾಡದೇ ಇರೋರು ತಪ್ಪದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ನೋಡಲಿಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರುಚಿ ಕೂಡ ಅದಕ್ಕಿಂತ ಅದ್ಭುತವಾಗಿರುತ್ತೆ. ಹಾಗೆಯೇ ನಿಮಗೆ ಯಾವೆಲ್ಲ ರೆಸಿಪಿಗಳು ಬೇಕು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಆ ರೆಸಿಪಿಗಳನ್ನು ನಾನು ತೋರಿಸ್ತೀನಿ. ಈ ಹುರುಳಿಕಾಳನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಯಾರೆಲ್ಲ ಸುಸ್ತು, ಆಯಾಸ, ನಿಶಕ್ತಿ ಅಂತ ಹೇಳ್ತಾ ಇರ್ತೀರಾ ಅಂಥವರೆಲ್ಲ ಈ ಹುರುಳಿಕಾಳನ್ನು ನಿಧಾನವಾಗಿ ಸ್ವಲ್ಪನೇ ತಿನ್ನಲಿಕ್ಕೆ ಪ್ರಾರಂಭ ಮಾಡಿ. ಹಾಗೆಯೇ ಯಾರಿಗೆಲ್ಲ ಕಿಡ್ನಿಯಲ್ಲಿ ಕಲ್ಲಿರುತ್ತೆ ಅಂಥವರು ಈ ಹುರುಳಿಕಾಳನ್ನು ತಿನ್ನೋದ್ರಿಂದ ಕಲ್ಲುಗಳು ನಮ್ಮ ದೇಹದಿಂದ ಆಚೆ ಬರಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನಿಮ್ಮ ಅಡುಗೆಗಳಲ್ಲಿ ಈ ಹುರುಳಿಕಾಳನ್ನು ಆವಾಗಲೇ ಬಳಸ್ತಾ ಇರಿ. ಥ್ಯಾಂಕ್ ಯು.